ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಪ್ರೆಸ್ಟೀಜ್ ಇಂಡಕ್ಷನ್ ಇಂಡಕ್ಷನ್ ಸ್ಟವ್ನ ಬಗ್ಗೆ ರಿವ್ಯೂ ಬಗ್ಗೆ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಗಂಟ ಫುಲ್ಲಾಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಯಾವ ಟೈಪ್ ಆಫ್ ಇಂಡಕ್ಷನ್ ಸ್ಟವ್ನ ಪರ್ಚೇಸ್ ಮಾಡ್ಬೋದು ಅಂತ ನೋಡೋಣ. ಸೊ ಇದು ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಣ. ಸೊ ಅದಿಲ್ಲದೆ ಲಾಸ್ಟ್ ಟೈಮ್ ಒಂದು ಪರ್ಚೇಸ್ ಮಾಡಿದ್ದು, ಸೊ ಅದನ್ನು ಕೂಡ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಏನು ಪ್ರಾಬ್ಲಮ್ ಇದೆ ಅಂತ. ಸೊ ಅದನ್ನು ವಿಡಿಯೋ ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟ್ ನೋಡಿ. ಸೊ ಈ ಪ್ರೆಸ್ಟೀಜ್ ಇಂಡಕ್ಷನ್ ಸ್ಟವ್ ಬಂದು ಓನ್ಲಿ 1500 ರುಪೀಸ್ ನಾವು ಆಫರಲ್ಲಿ ತಗೊಂಡಿರೋದು. ಸೊ ಇವಾಗ ಇದರ ರಿವ್ಯೂ ಬಗ್ಗೆ ನೋಡೋಣ. ಸೊ ಬನ್ನಿ ಪ್ಲೀಸ್. ಸೊ ಇನ್ಸೈಡ್ ಏನೇನಿದೆ ಅಂತ ಚೆಕ್ ಮಾಡೋಣ. ಸೊ ಇದನ್ನು ಆಲ್ರೆಡಿ 1 ವೀಕ್ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಮೇಲ್ಗಡೆ ಕವರ್ ಇಲ್ಲ. ಸೊ ಇದು 1 ಇಯರ್ ವಾರಂಟಿ ಕಾರ್ಡ್, 1 ಇಯರ್ ವಾರಂಟಿ ಕೊಟ್ಟಾರೆ. ಯಾವುದೇ ರೀತಿ ಪ್ರಾಬ್ಲಮ್ ಆದರೂ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಸೊ ಈ ರೀತಿ ಲೇಔಟ್ ಇರುತ್ತೆ, ಮೇಲ್ಗಡೆ ಟಾಪ್ ಸೈಡ್ ಇರುತ್ತೆ ಈ ರೀತಿ. ಇದು ಪ್ರೆಸ್ಟೀಜ್, ಇದು ವರ್ಷನ್ ಬಂದು ಯಾವ ಮಾಡೆಲ್ ಅಂದರೆ ಪಿಕ್ 22.0 ಅಂತ ತೋರಿಸ್ತೀನಿ. ಇಲ್ಲೇ ಆಯ್ತಲ್ಲ, ಪಿಕ್ 22.0 ಅಂತ ಮಾಡೆಲ್ ಟೈಪ್. ಸೊ ಇದರಲ್ಲಿ ಮೇಯ್ನಾಗಿ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇನ್ಕ್ರೀಸ್ ಮಾಡೋಕ್ಕೆ ಇಂಡಕ್ಷನ್ನ ಇನ್ಕ್ರೀಸ್ ಮಾಡೋಕ್ಕೆ 2 ಪುಷ್ ಬಟನ್ನ ಕೊಟ್ಟಿದ್ದಾರೆ. ಮತ್ತು ಯಾವ ಮೋಡಿಗೆ ಸೆಟ್ ಮಾಡಿಕೊಂಡು ನಾವು ಫ್ರೈ ಮಾಡೋದು ಅಥವಾ ಕುಕ್ಕಿಂಗ್ ಯಾವ ಅಡುಗೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಇಲ್ಲಿಗೆ ಅಡುಗೆ ಮಾಡೋಕ್ಕೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಮತ್ತು ಒಂದು ಆನ್ ಆ್ಯಂಡ್ ಆಫ್ ಪುಷ್ ಬಟನ್ನ ಕೊಟ್ಟಿದ್ದಾರೆ, ರೆಡ್ ಬಟನ್. ಸೊ ಮತ್ತು ಒಂದು ಟೈಮರ್ನ ಕೊಟ್ಟಿದ್ದಾರೆ. ಸೊ ಇಷ್ಟು ಫ್ರೆಂಡ್ಸ್ ಇದರಲ್ಲಿರುವಂಥದ್ದು. ಸೊ ಅದಿಲ್ಲದೆ ಇದು ಮೇಯ್ನಾಗಿ ಇದರಲ್ಲ ಮೇಯ್ನ್ ಅಡ್ವಾಂಟೇಜ್ ಅಂದರೆ, ಸೊ ಲಾಸ್ಟ್ ಟೈಮ್ ಒಂದು ಬಟರ್ಫ್ಲೈ ಅಂತ ಒಂದು ಯೂಸ್ ಮಾಡಿದ್ದು. ಸೊ ಅದು ಆನ್ ಮಾಡಿದ ತಕ್ಷಣ ಇದರ ಕೆಪಾಸಿಟಿ ಫಸ್ಟೇ ತೋರಿಸ್ತೀನಿ, ಹಿಂದುಗಡೆ ಇದೆಯಲ್ಲ ಗೊತ್ತಿಲ್ಲ, ಚೆಕ್ ಮಾಡೋಣ. ಸೊ ಇದರ ಹಿಂದುಗಡೆ ಮೆನ್ಷನ್ ಮಾಡಿದೆ ಎಷ್ಟು ಕೆಪಾಸಿಟಿ ಅಂತ. ಇಲ್ಲಿ ಬಾಕ್ಸ್ ಮೇಲೆ ತೋರಿಸ್ತೀನಿ ಎಷ್ಟು ಕೆಪಾಸಿಟಿ ಅಂತ. ಇಲ್ಲಿ ನೀವು ನೋಡ್ಬೋದು. ಸೊ ಇದು 1200 ವ್ಯಾಟ್, ಸರಿನಾ? ಸೊ 1200 ವ್ಯಾಟ್ ಇದು. ಸೊ ಇದು 1 ಇಯರ್ ವಾರಂಟಿ ಕೊಟ್ಟವ್ರೆ. ಸೊ ಪ್ರೈಸ್ ಬಂದು ನಾರ್ಮಲ್ ಪ್ರೈಸ್ ಬಂದು 3000 ಇರುತ್ತೆ. ಸೊ ಇದು ನಾವು ಆಫರಲ್ಲಿ 1500ಗೆ ತೊಗೊಂಡಿರೋದು. ಸೊ ಇದು 1200 ವ್ಯಾಟ್. ಸೊ ಇದು ನಾವು ಪವರ್ ಹಾಕಿದ ತಕ್ಷಣ ಒಂದೊಂದು ಇಂಡಕ್ಷನ್ ಸ್ಟವ್ ಏನಾಗುತ್ತೆ ಅಂದರೆ, ಡಿಸ್ಪ್ಲೇ ಆನ್ ಮಾಡಿದ ತಕ್ಷಣ, ಪವರ್ ಆನ್ ಮಾಡಿದ ತಕ್ಷಣ 1200ನಲ್ಲೇ ಆನ್ ಆಗುತ್ತೆ ಫಸ್ಟ್ ಟೈಮ್ ಆನ್ ಆದಾಗ. ಬಟ್ ಈ ಇಂಡಕ್ಷನ್ ಸ್ಟವ್ ಬಂದು, ಸೊ ನಾವು ಲಾಸ್ಟ್ ಟೈಮ್ ಎಷ್ಟು ಯೂಸ್ ಮಾಡ್ತಿದ್ವು, ಲೈಕ್ ಇವಾಗ 800 ವ್ಯಾಟ್ನಲ್ಲಿ ಯೂಸ್ ಮಾಡ್ತಿದ್ರೆ ಅಥವಾ 700, 500ಅಲ್ಲಿ ಯೂಸ್ ಮಾಡ್ತಿದ್ರೆ, ಆನ್ ಮಾಡಿದವ್ರಿಗೆ 500ನಲ್ಲೇ ಬರುತ್ತೆ. ಇವಾಗ ಲಾಸ್ಟ್ ಟೈಮ್ 500 ವ್ಯಾಟ್ನಲ್ಲಿ ಯೂಸ್ ಮಾಡಿದರೆ ಈ ಟೈಮು 500 ವ್ಯಾಟ್ನಲ್ಲೇ ಆನ್ ಆಗುತ್ತೆ. ಎಕ್ಸಾಂಪಲ್ಗೆ ತೋರಿಸ್ತೀನಿ. ಸೊ ಇವಾಗ ಪ್ಲೇಸ್ ಮಾಡ್ತೀನಿ ಸಾಕೆಟ್ಗೆ ನೋಡಿ. ಇವಾಗ ಸ್ವಿಚ್ನ ಆನ್ ಮಾಡ್ತೀನಿ, ಎಲ್ಲೋ ಆನ್ ಆಗಿಲ್ಲ. ಸ್ವಿಚ್ ಆನ್ ಮಾಡ್ತೀನಿ, ಬ್ಲಿಂಕ್ ಆಗ್ತಿದ್ದಿಲ್ಲ. ಸೊ ಇದು ಇನ್ನೂ ಆನ್ ಮಾಡಿಲ್ಲ, ಆನ್ ಮಾಡಿದಾಗ ಆನ್ ಆಗುತ್ತೆ. ಆನ್ ಮಾಡ್ತಾನೆ ಎಷ್ಟು ವ್ಯಾಟ್ ಬರುತ್ತೆ ಅಂತ ನೋಡಿ. 1 ನಿಮಿಷ. ಲಾಸ್ಟ್ ಟೈಮ್ 1100ನಲ್ಲಿ ಯೂಸ್ ಮಾಡಿದ್ದೆ. ಸೊ ಅದಕ್ಕೆ ಇವಾಗ 1100 ಐತೆ. ಇದರ ಹೈಯೆಸ್ಟ್ ಬಂದು 1200, ಓಕೆನಾ? ಇವಾಗ 500 ಯೂಸ್ ಮಾಡಿದ್ದೀನಿ, ಸರಿನಾ? 500 ಹಾಕಿದ್ದೀನಿ. ಇವಾಗ ಆಫ್ ಮಾಡ್ತೀನಿ. ಇಲ್ಲೂ ಸ್ವಿಚ್ನ ಆಫ್ ಮಾಡ್ತೀನಿ, ಓಕೆನಾ? ಇವಾಗ ಆಫ್ ಆಗಿದೆ, ಫುಲ್ ಕಂಪ್ಲೀಟ್ ಆಫ್ ಆಗಿದೆ. ಇವಾಗ ಮತ್ತೆ ಇನ್ನೊಂದು ಸತಿ ಆನ್ ಮಾಡ್ತೀನಿ ನೋಡಿ. 500 ಲಾಸ್ಟ್ ಟೈಮ್ 500ಅಲ್ಲಿ ಯೂಸ್ ಮಾಡಿದ್ದು. ಇವಾಗ ನೋಡಿ ಆನ್ ಮಾಡಿದ್ದೀನಿ, ಇಲ್ಲೂ ಆನ್ ಆಗುತ್ತೆ, ಬ್ಲಿಂಕ್ ಆಗ್ತಿದೆ, ನೋ ಡಿಸ್ಪ್ಲೇ ಅಂತ. ಸೊ ಇವಾಗ ಆನ್ ಮಾಡ್ತೀನಿ, ಎಕೋ ಬಂದೈತೆ. ಇವಾಗ ಪ್ಲೇಸ್ ಮಾಡ್ತೀನಿ ನೋಡಿ, 1100, ಓಕೆನಾ? ಅದೊಂದು ಅಡ್ವಾಂಟೇಜ್ ಇರುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಅಂತ ಬಂದರೆ, ಸೊ ಇದು ಪ್ರಾಪರ್ ವರ್ಕಿಂಗ್ ಆಗೈತೆ. ಸೊ ಲಾಸ್ಟ್ ಟೈಮ್ ಬಟರ್ಫ್ಲೈ ತೊಗೊಂಡವ್ರಲ್ಲಿ ಈ ರೀತಿ ಯೂಸ್ ಮಾಡಿದಾಗ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿರಲಿಲ್ಲ. ಬಟ್ ಒಂದು ಪ್ರಾಬ್ಲಮ್ ಬಂದು ಇನ್ಸೈಡ್ನಲ್ಲಿರುವಂಥ IGBT ಮತ್ತು ಫ್ಯೂಸ್ ಯೂನಿಟ್ ಫುಲ್ ಡ್ಯಾಮೇಜ್ ಆಗಿತ್ತು. ಆ ವಿಡಿಯೋ ನೋಡಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಫುಲ್ ಕಂಪ್ಲೀಟಾಗಿ ನೋಡಿ. ಸೊ ನೆಕ್ಸ್ಟ್ ಟೈಮ್ ನೀವು ತಗೊಳ್ಳುವಾಗ ಈ ರೀತಿಯಾದ ಒಂದು ಒಳ್ಳೆ ಬ್ರ್ಯಾಂಡ್ ಲೈಕ್ ಈ ರೀತಿ ಪ್ರೆಸ್ಟೀಜ್ ಬಟರ್ಫ್ಲೈ ತೊಗೋಬೋದು.
ತಗೋಬೇಡಿ ಅಂತ ಹೇಳ್ತಿಲ್ಲ. ಸೊ ಒಳ್ಳೆ ಬ್ರ್ಯಾಂಡೇ, ಬಟ್ ನಾನು ಹೇಳೋದು ನೀವು ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಒಳ್ಳೆ ಬ್ರ್ಯಾಂಡ್ನ ಪರ್ಚೇಸ್ ಮಾಡಿ. ಸೊ ಇಷ್ಟೇ ಫ್ರೆಂಡ್ಸ್ ಇದರ ರಿವ್ಯೂ. ಸೊ ಇದರಲ್ಲಿ ಅಷ್ಟೊಂದು ಏನು, ಸೊ ಇದರ ಮೇಲ್ಗಡೆ ಕೊಟ್ಟಿರುವಂಗೆ ಸೊ ಏನೇನು ಅಡ್ವಾಂಟೇಜ್ ಅಂತ ಕೊಟ್ಟಿರ್ತಾರೆ. ಸೊ ಕಾಮನ್ ಆಗಿ ಎಲ್ಲ ಇಂಡಕ್ಷನ್ ಸ್ಟವ್ವೇ ಇದೇ ರೀತಿ ಕೊಟ್ಟಿರ್ತಾರೆ. ಸೊ ಯಾವುದು ಡಿಫ್ರೆನ್ಸ್ ಏನೋ ಇರೋಲ್ಲ. ಸೊ ಎಲ್ಲದರಲ್ಲೂ ಸೇಮ್ ಇರುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್ ಇಂಡಕ್ಷನ್ ಸ್ಟವ್ ಬಗ್ಗೆ. ಸೊ ಇದು ಪ್ರಾಪರ್ ವರ್ಕಿಂಗ್ ಕಂಡೀಷನ್ ಐತೆ. ಸೊ ನೆಕ್ಸ್ಟ್ 1 year ಅಥವಾ 6 months ಆದಮೇಲೆ ಸೊ ಇದರ ರಿವ್ಯೂ ಒನ್ ಟೈಮ್ ಹಾಕ್ತೀನಿ. ಸೊ ಆವಾಗ ಚೆಕ್ ಮಾಡೋಣ. ಸೊ ಲಾಸ್ಟ್ ಟೈಮ್ ಬಟರ್ಫ್ಲೈ ಹಾಕಿದ್ದೆ, ಬಟ್ ಬಟರ್ಫ್ಲೈ ಲೈಫ್ ಬಂದಿಲ್ಲ. ಒಂದು ರೀಸನಿಂದ ಅದನ್ನು ತೆಗೆದು ಬೀಸಾಕಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.